ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ. ನನ್ನ ನೋಡಬನ್ನಿ ದೇಶ ಚಾನಲ್ನಲ್ಲಿ ಈಗಾಗಲೇ ದೇಶ ವಿದೇಶದ ಹಲವಾರು ಪ್ರೇಕ್ಷಣೀಯ ಸ್ಥಳಗಳ ಧಾರ್ಮಿಕ ಕ್ಷೇತ್ರಗಳ ವಿಡಿಯೋಗಳನ್ನು ನೋಡಿದ್ದೀರಾ, ಆನಂದಿಸಿದ್ದೀರಾ. ಇದರ ಜೊತೆಗೆ ದೇಶ ವಿದೇಶಗಳಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗೆಗೂ ತಿಳಿಸುತ್ತಾ ಹೋದರೆ ಹೇಗೆ? ಇದೇ ಆಲೋಚನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ ಸುದ್ದಿ ಸಂಚಯ. ವೀಕ್ಷಕರೇ, ಪ್ರಮುಖ ವಿದ್ಯಮಾನ ಅಷ್ಟು ಮುಖ್ಯವಾಗಿ ನನ್ನ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ. ಸ್ವಾಮಿ ಯೋಗೇಶ್ವರಾನಂದಗಿರಿ ಅವರು ಇದೇ ಕೆಲ ದಿನಗಳ ಹಿಂದೆ ಮಾಡಿದ ವಿಡಿಯೋದಲ್ಲಿ ಉತ್ತರ ಭಾರತದಲ್ಲಿ ಜನವರಿ 7ರ ಒಳಗೆ ಭೂಕಂಪವಾಗುವ ಸಂಭವ ಇದೆ ಎಂದು ಹೇಳಿದ್ದರು. ಇಂದು 7ನೇ ತಾರೀಕು Nepal, a massive 7.1 magnitude earthquake struck Nepal-Tibet border early on Tuesday. Tremors were felt in Kathmandu and Indian cities of New Delhi, Siliguri and Patna. योग बन रहा है, कंपन योग बन रहा है, मतलब अर्थक्वेक का 24 दिसंबर से 7 जनवरी। हम ऑलरेडी 1 जनवरी से आपको बात कर रहे हैं, तो अभी भी 7-8 दिन तक जब तक आप ये भविष्यवाणियां सुन रहे हो तो ये कंपन योग प्रबल रूप से धरती पर है। इंडिया के नॉर्थ में, इंडिया के नॉर्थ ईस्ट में, विश्व के अमेरिका ವೀಕ್ಷಕರೇ, DRDO ಅತ್ಯಂತ ಪ್ರಮುಖ ಫೈಟರ್ ಜೆಟ್ ವಿಮಾನದ ಇಂಜಿನನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ದು ಇದು ಇಡೀ ಪ್ರಪಂಚವೇ ಬೆರಗಾಗುವಂತೆ ಮಾಡಿದೆ. ನಿಮಗೆಲ್ಲ ತಿಳಿದಂತೆ ಈ ಮೊದಲು ಅಮೆರಿಕ GE ಕಂಪನಿ ತೇಜಸ್ ಯುದ್ಧ ವಿಮಾನಗಳಿಗೆ ಇಂಜಿನ್ ಕೊಡುವುದಾಗಿ ಒಪ್ಪಿಕೊಂಡು ಆಮೇಲೆ ತನ್ನ ಕೊಳಕು ಬುದ್ಧಿ ತೋರಿಸುತ್ತಾ ಇಂಜಿನ್ ಕೊಡದೆ ತಡ ಮಾಡ್ತಾ ಇತ್ತು. ಇದರಿಂದ ಬೇಸತ್ತ ಭಾರತ ತನ್ನ ಸ್ವಂತ ಬುದ್ಧಿಮತ್ತೆಯಿಂದ 100ಕ್ಕೆ 100ರಷ್ಟು ದೇಶೀಯವಾಗಿ ತಯಾರಿಸಿದ ಕಾವೇರಿ ಎಂಜಿನ್ ಈಗ ರಷ್ಯಾದಲ್ಲಿ ಯಶಸ್ವಿಯಾಗಿ 70 ತಾಸಿನಷ್ಟು ಹಾರಾಟ ನಡೆಸಿದೆ. ಇದು ದೇಶವೇ ಹೆಮ್ಮೆಗೊಡುವಂತೆ ಮಾಡಿದೆ. ಇಂಡೋನೇಷಿಯನ್ ಅಧ್ಯಕ್ಷ ಪ್ರಭೋವೋ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖರೀದಿಸುವುದಕ್ಕೆ ಕಾತರರಾಗಿದ್ದಾರೆ. ಅತ್ಯಂತ ಶ್ರೇಷ್ಠ ಹಾಗೂ ಸೂಪರ್ಸೋನಿಕ್ ಬ್ರಹ್ಮೋಸ್ ಕ್ಷಿಪಣಿ ಹಲವು ರಾಷ್ಟ್ರಗಳಿಗೆ ಈಗ ರಫ್ತುಗೊಳ್ಳುತ್ತಿವೆ. ಕೇವಲ 120 ಇಸ್ರೇಲಿ ಕಮಾಂಡೋಗಳು ಸಿರಿಯಾದೊಳಗೆ ನುಗ್ಗಿ 4ಕ್ಕೂ ಹೆಚ್ಚು ರಾಸಾಯನಿಕ ಅಸ್ತ್ರ ತಯಾರಿಕಾ ಘಟಕಗಳನ್ನು ಧ್ವಂಸ ಮಾಡಿಸಿವೆ. ಈ ಎಲ್ಲ ಘಟಕಗಳು ಇರಾನ್ಗೆ ಸೇರಿದ್ದಾಗಿದ್ದವು ಎಂದು ಇಸ್ರೇಲ್ ಹೇಳಿದೆ. ಭೂಗರ್ಭದಲ್ಲಿ ಮಾಡಿಕೊಂಡಿದ್ದ ಈ ಘಟಕಗಳಲ್ಲಿ ಇನ್ನೂ ಹಲವಾರು ಅಸ್ತ್ರ ತಯಾರಿಸುವ ಯೋಜನೆ ಇತ್ತು ಎಂಬುದು ತಿಳಿದು ಬಂದಿದೆ. ಇದೇ ರೀತಿ ಭಾರತವು ತನ್ನ ಸೈನಿಕರನ್ನು ತಮ್ಮ ದೇಶದೊಳಗೆ ಕಳಿಸಿ ತಮ್ಮ ನಾಗರಿಕರನ್ನು ಕೊಲೆ ಮಾಡುತ್ತಿದ್ದಾರೆಂದು ಪಾಕಿಸ್ತಾನ ಹೊರಿಸ್ತಾ ಇದೆ. ಈಗಾಗಲೇ ಈ ಅಜ್ಞಾತ ಬಂದೂಕುದಾರಿ ಪಾಕಿಸ್ತಾನದಲ್ಲಿ 12ಕ್ಕೂ ಹೆಚ್ಚು ಪ್ರಮುಖ ಆತಂಕಿಗಳನ್ನು ಕೊಂದಿರುವುದು ನಿಮಗೆಲ್ಲ ತಿಳಿದಿದೆ. Is the army plotting a coup in Sri Lanka? ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಹಲವಾರು ಘಟನೆಗಳು ಶ್ರೀಲಂಕಾದಲ್ಲಿ ಹಾಲಿ ಸರ್ಕಾರವನ್ನು ಉರುಳಿಸುವ ಪ್ರಯತ್ನ ಮಾಡುತ್ತಿದೆ ಅಮೆರಿಕ ಎನ್ನುವ ವಿಷಯಕ್ಕೆ ಪುಷ್ಟಿ ಕೊಡುತ್ತಿದೆ ಎಂಬುದು ಶ್ರೀ ಅಯ್ಯರ್ ಅವರ ಅಭಿಪ್ರಾಯ. Justin Trudeau's 9 years as Canadian Prime Minister is coming to an end. Today he announced he will step down as the leader of the governing Liberal Party. ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರುಡೋ ರಾಜೀನಾಮೆ ನೀಡಿದ್ದಾರೆ. ಭಾರತದ ಮೇಲೆ ಹಲವಾರು ಆರೋಪಗಳನ್ನು ಮಾಡಿದ ಈ ಮಹಾನುಭಾವ ಖಲಿಸ್ತಾನಿ ಉಗ್ರರೊಂದಿಗೆ ಸೇರಿಕೊಂಡು ಕೆನಡಾದ ಸರ್ಕಾರ ನಡೆಸುವ ಪ್ರಯತ್ನ ಇಲ್ಲಿಗೆ ಮುಗಿದಂತಾಗಿದೆ. ದಿನಕ್ಕೊಂದು ಹೇಳಿಕೆ ನೀಡಿ ನಗೆಪಾಟಲಿಗೀಡಾದ ಜಸ್ಟಿನ್ ಟ್ರುಡೋಗೆ ಕೆನಡಾವನ್ನು ಅಮೆರಿಕಾದ 51ನೇ ರಾಜ್ಯವನ್ನು ಮಾಡೋಣ ಎಂದು ಹೇಳಿದ ಡೊನಾಲ್ಡ್ ಟ್ರಂಪ್ ಮಾತು ನಿಜವಾಗಬಹುದು ಎಂದು ಜನ ಆಡಿಕೊಳ್ಳುತ್ತಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳದಲ್ಲಿ ಉಗ್ರರು ಉಪಟಳ ಕೊಡುವ ಹಲವಾರು ತಯಾರಿ ಮಾಡಿಕೊಂಡಿದ್ದಾರೆ ಎಂದು ಭಾರತೀಯ ಗುಪ್ತಚರ ಸಂಸ್ಥೆ ಹೇಳಿದೆ. ಈಗಾಗಲೇ ಗುಂಡಿನ ದಾಳಿಯಲ್ಲಿ ಹತರಾದ 3 ಖಲಿಸ್ತಾನಿ ಉಗ್ರರು ವಿವಿಧ ರೀತಿಯಲ್ಲಿ ದಾಳಿ ಮಾಡಿ ಕುಂಭಮೇಳವನ್ನು ಅಡ್ಡಿ ಮಾಡುವ ಯೋಚನೆ ಇಟ್ಟುಕೊಂಡಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ವೀಕ್ಷಕರೇ, ಸುದ್ದಿ ಸಂಚಯದ ಮೊದಲನೇ ಭಾಗ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.